ನಮಸ್ಕಾರ. ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಗೊಂದಲ ಆತಂಕಗಳ ನಡುವೆ ಸೋಮವಾರದಿಂದ 5, 8 ಹಾಗೂ 9ನೇ ತರಗತಿಯ ವಿದ್ಯಾರ್ಥಿಗಳ ಬೋರ್ಡ್ ಪರೀಕ್ಷೆ ನಡೆದಿದೆ. ಪರೀಕ್ಷೆ ಪುನರಾರಂಭವಾಗಿರುವುದರಿಂದ ಪೋಷಕರು ತುಸು ನಿರಾಳವಾಗಿದ್ದು ಕಂಡುಬಂತು. ಆದರೆ 5, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ ನಡೆಯುತ್ತಿರುವ ವಿಷಯದಲ್ಲಿ ಸೃಷ್ಟಿಯಾಗಿರುವ ಗೊಂದಲದ ಬಗ್ಗೆ ಹಲವು ಪೋಷಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪಬ್ಲಿಕ್ ಎಕ್ಸಾಮ್ ಈ ವರ್ಷ ಲಾಸ್ಟ್ ಇಯರ್ ಪೋರ್ಷನ್ಸ್ ಯಾವುದು ಹೇಳ್ತಿರೋದು ಎಕ್ಸಾಮಲ್ಲಿ ಬಂದಿರಲ್ಲ. ಅದು ಒಂದ್ ಕಡೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಪೋರ್ಷನ್ಸ್ ಕವರ್ ಮಾಡದೇ ಇರೋದು, ಅದನ್ನೇ ಎಕ್ಸಾಮಿಗೆ ಬರದೇ ಇರೋದು ಎರಡನೇ ಪ್ರಾಬ್ಲಮ್ ಆಗುತ್ತೆ. ಈ ಥರ ಪ್ರಾಬ್ಲಮ್ಸ್ ಇರೋವಾಗ ಅದನ್ನು ಓದ್ಕೊಳ್ಳೋದೇ ಕಷ್ಟ ಅನ್ಸೋ ಮಕ್ಕಳಿಗೆ ನಾವು ಈಗ ಎಕ್ಸಾಮ್ನು ಪೋಸ್ಟ್ಪೋನ್ ಮಾಡಿ ಪ್ರೀಪೋನ್ ಮಾಡಿ ಅದನ್ನು ಕೋರ್ಟು ಕೇಸು ಅಂತ ಹೇಳ್ಬಿಟ್ಟು ಈಗಲೇ ಇಟ್ಕೋಬೇಕಾ? ಆ ಕೋರ್ಟು ಕೇಸ್ನ ಇವರು ಡಿಸೆಂಬರ್ ಜನವರಿ ಒಳಗಡೆ ಮುಗಿಸ್ಕೊಂಡು ಟೈಮ್ ಫಿಕ್ಸ್ ಮಾಡಿ ಇವರು ಎಕ್ಸಾಮ್ ಅಂತ ಫಿಕ್ಸ್ ಮಾಡಿ ಅದಾದ್ಮೇಲೆ ಇವ್ರು ಯಾಕೆ ಅದನ್ನ ಸ್ಟಾಪ್ ಮಾಡಬೇಕು? 2 ವರ್ಷದಿಂದ ಇದೇ ತೊಂದರೆಗಳು ಕೊಡ್ತಾ ಇದ್ರೆ ಮಕ್ಕಳು ಓದೋರಿಗೆ ಇವರು ಪ್ರೋತ್ಸಾಹ ಕೊಡ್ತಾ ಇದಾರ, ಇಲ್ಲ ಅದನ್ನ ತಡೆಗಳನ್ನ ಬರೀ ಇವ್ರ ತಡೆಗಳನ್ನೇ ಮಾಡ್ತಾ ಇದಾರ ಅನ್ನೋದನ್ನ ನಾನು ಕನ್ಫರ್ಮ್ ಮಾಡ್ಕೋಬೇಕಾಗಿದೆ. 5, 8 ಮತ್ತು 9ನೇ ತರಗತಿ ಮಕ್ಕಳಿಗೆ ಬೋರ್ಡ್ ಪರೀಕ್ಷೆ ನಡೆಸುವ ವಿಚಾರದಲ್ಲಿ ಸರ್ಕಾರ ಹಾಗೂ ಶಾಲೆಗಳ ನಡುವೆ ಸೃಷ್ಟಿಯಾಗಿದ್ದ ತಕರಾರು ಕೋರ್ಟ್ ಮೆಟ್ಟಿಲೇರಿತ್ತು. ಬೋರ್ಡ್ ಪರೀಕ್ಷೆ ನಡೆಸುವ ಬಗ್ಗೆ ಹೈಕೋರ್ಟ್ ವಿಭಾಗೀಯ ಪೀಠವು ರಾಜ್ಯ ಸರ್ಕಾರವು ಬೋರ್ಡ್ ಪರೀಕ್ಷೆಗಳನ್ನು ನಡೆಸಬಹುದು, ಆದರೆ ಪರೀಕ್ಷೆ ಪ್ರಕ್ರಿಯೆ ಸ್ಥಗಿತಗೊಂಡ ಹಂತದಿಂದಲೇ ಮುಂದುವರಿಸಬೇಕು ಎಂದು ನಿರ್ದೇಶನ ನೀಡಿತ್ತು. ಹೀಗಾಗಿ ಸೋಮವಾರದಿಂದ 5, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಾಕಿ ಉಳಿದಿರುವ ವಿಷಯಗಳ ಬೋರ್ಡ್ ಪರೀಕ್ಷೆ ನಡೆದಿದೆ. ಇನ್ನು ಸೋಮವಾರ ಬೆಳಗ್ಗೆ 10ನೇ ತರಗತಿಯ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರೆ 2 ಗಂಟೆಯ ನಂತರ 5ನೇ ತರಗತಿ ವಿದ್ಯಾರ್ಥಿಗಳು ಪರಿಸರ ಅಧ್ಯಯನ, 8ನೇ ತರಗತಿ ಹಾಗೂ 9ನೇ ತರಗತಿಯ ವಿದ್ಯಾರ್ಥಿಗಳು ತೃತೀಯ ಭಾಷೆ ಪರೀಕ್ಷೆ ಬರೆದಿದ್ದಾರೆ. ಇದು ಪ್ರಸಕ್ತ ಸಾಲಿನ SSLC ಪರೀಕ್ಷೆ 01 ಸೋಮವಾರದಿಂದ ಪ್ರಾರಂಭವಾಯಿತು. ಕರ್ನಾಟಕದಾದ್ಯಂತ 2750 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದ್ದು SSLC ಪರೀಕ್ಷೆಗೆ 8,69,968 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಮಗಳ ಹೆಸರು ದೀಕ್ಷಿತಾ, ಫಾರ್ಮಲ್ ಕಾನ್ವೆಂಟ್ BS ಕಾಲೇಜಲ್ಲಿ ನಮ್ಮ ಮಗಳಿಗೆ ಸೆಂಟರ್ ಇದ್ದಾರೆ. ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.